ಹಲವಾರು ಅಚ್ಚರಿ ಮತ್ತು ವಿಶೇಷತೆಗಳನ್ನು ಹೊಂದಿರುವ ಹಾಸನಾಂಬ ತಾಯಿ ನಂಬಿದ ಭಕ್ತರನ್ನು ಸದಾಕಾಲ ಕಾಯುತ್ತಾ ಭಕ್ತರಿಗೆ ಆಶೀರ್ವದಿಸುತ್ತಿರುವ ಈ ದೇವಾಲಯದ ಪೌರಾಣಿಕ ಹಿನ್ನೆಲೆ ಹಾಗೂ ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕೊಡುವ ಹಾಸನಾಂಬ ದೇವಿಯ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಹಾಸನಾಂಬೆಯ ದೇವಾಲಯದ ಮುಂದೆ ನೀವು ನೋಡಬಹುದು ಸಿದ್ದೇಶ್ವರ ಸ್ವಾಮಿ ದೇವಾಲಯ. ಈ ಸಿದ್ದೇಶ್ವರ ಸ್ವಾಮಿಯು ಸಪ್ತಮಾತೃಕೆಯರ ಹಿರಿಯ ಸಹೋದರ. ಒಮ್ಮೆ ಸಪ್ತಮಾತೃಕೆಯರು ಹಿರಿಯ ಸಹೋದರನ ಜೊತೆ ಲೋಕ ಸಂಚಾರಕ್ಕೆ ತೆರಳಿದಾಗ ಹಿರಿಯ ಸಹೋದರ ಸಿದ್ದೇಶ್ವರ ಸ್ವಾಮಿಗೆ ತುಂಬ ಬಾಯಾರಿಕೆಯಾಗಿ ನೀರು ಕುಡಿಯಲು ಹುಡುಕಾಟ ಮಾಡುತ್ತಿರುವಾಗ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಮನೆಗೆ ಹೋಗಿ ನೀರನ್ನು ಕುಡಿಯುತ್ತಾನೆ. ತನ್ನ ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳುತ್ತಾನೆ. ಇದನ್ನು ನೋಡಿದ ಸಪ್ತಮಾತೃಕೆಯರು ಕೋಪಗೊಂಡು, ನೀನು ಯಾರದೋ ಮನೆಯಲ್ಲಿ ನೀರು ಕುಡಿದು ಪ್ರಮಾದ ಮಾಡಿದ್ದೀಯ. ಹೀಗಾಗಿ ನೀನು ನಮ್ಮ ಮುಂದೆಯೇ ನೆಲೆಗೊಂಡು ವರ್ಷಕ್ಕೊಮ್ಮೆ ದರ್ಶನ ಕೊಡಬೇಕು ಎಂದು ಕಟ್ಟಪ್ಪಣೆ ಮಾಡಿದರು. ಅಂದಿನಿಂದ ದೇವಾಲಯವು ವರ್ಷಕ್ಕೊಮ್ಮೆ ಮಾತ್ರ ತೆರೆಯುತ್ತದೆ ಎಂದು ಹೇಳಬಹುದು. ಈಗಿನ ದೇವಾಲಯದ ಬಾಗಿಲು ಮುಚ್ಚಿದ ಇಂದಿನ ದಿನ ಸಿದ್ದಪ್ಪಾಜಿ ಜಾತ್ರೆ ನಡೆಯುವ ವೇಳೆ ಹಾಸನಾಂಬೆ ಮತ್ತು ಸಿದ್ದೇಶ್ವರ ಸ್ವಾಮಿ ಸ್ವಲ್ಪ ಸಮಯ ಮುಖಾಮುಖಿ ಮಾಡುವ ಸಂಪ್ರದಾಯ ಇಂದಿಗೂ ಇದೆ.